ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಅದ್ರ ಬಗ್ಗೆ ಅಂದರೆ ಸೋಮವಾರ ರಾತ್ರಿ 11:30 ವೋಟಿಂಗ್ ರಿಸಲ್ಟ್ ಬಗ್ಗೆ. ಇನಿಷಿಯಲ್ ವೋಟಿಂಗ್ ಟ್ರೆಂಡ್ನಲ್ಲಿ ಯಾರು ಮುಂದೆ ಇದ್ದಾರೆ, ಯಾರು ಹಿಂದೆ ಇದ್ದಾರೆ, ಸೆಕೆಂಡ್ ಸ್ಪಾಟ್ನಲ್ಲಿ ಕಾವ್ಯ ಇದ್ದಾರೆ, ರಕ್ಷಿತಾ ಇದ್ದಾರಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ 7 ಜನ ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಬಿಗ್ ಬಾಸ್ನಲ್ಲಿ ಈ ವಾರ ಫುಲ್ಲು ಟಾಸ್ಕ್ಗಳಿರುತ್ತೆ. ಬಿಗ್ ಬಾಸ್ ಮನೇಲಿ ಈ ವಾರ ಫುಲ್ಲು ಟಾಸ್ಕ್ಗಳಿರುತ್ತೆ. ಯಾರು ಅತಿ ಹೆಚ್ಚು ಟಾಸ್ಕ್ಗಳನ್ನ ಗೆಲ್ತಾರೋ ಅವರು ಫಿನಾಲೆಗೆ ಹೆಜ್ಜೆ ಇಕ್ತಾರೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಈ ಟಾಸ್ಕ್ಗಳು ಹೆಂಗಿರುತ್ತೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ 7 ಜನ ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಸ್ಗಳು ಇರ್ತಾರಲ್ಲ, ಅವರವರೇ ಒಬ್ಬೊಬ್ಬರಾಗಿ ಚಾಲೆಂಜ್ ಮಾಡ್ಕೋಬೇಕಾಗುತ್ತೆ. ಇವಾಗ ಕಂಟೆಸ್ಟೆಂಟ್ ಎ ಬಂದು ಕಂಟೆಸ್ಟೆಂಟ್ ಬಿನ ಚಾಲೆಂಜ್ ಮಾಡಬೇಕಾಗುತ್ತೆ ಮತ್ತು ವ್ಯಾಲಿಡ್ ರೀಸನ್ ಕೊಡಬೇಕಾಗುತ್ತೆ. ಆ ರೀಸನ್ ಕ್ಯಾಪ್ಟನ್ ಧನುಷ್ ಅವರು ಒಪ್ಕೋಬೇಕಾಗುತ್ತೆ. ಅಂದರೆ ಈ ರೀಸನ್ ಕರೆಕ್ಟು, ಇವ್ರನ್ನ ಆಯ್ಕೆ ಮಾಡೋದಕ್ಕೆ ಈ ರೀಸನ್ ಕರೆಕ್ಟಾ ಇಲ್ವಾ ಅಂತ ಅವ್ರ ಮೇಲೆ ಡಿಸಿಷನ್ ಇರುತ್ತೆ. ಅಕಸ್ಮಾತ್ ಕ್ಯಾಪ್ಟನ್ ಧನುಷ್ ಅವರು ರೀಸನ್ ಒಪ್ಕೊಂಡ್ರೆ ಚಾಲೆಂಜ್ ಅಕ್ಸೆಪ್ಟೆಡ್. ಆಮೇಲೆ ಇಬ್ಬರ ಮಧ್ಯ ಚಾಲೆಂಜ್ ಆಗುತ್ತೆ. ಯಾರು ಗೆಲ್ತಾರೋ ಅವ್ರು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾರೆ. ಏನಂದರೆ ಫಿನಾಲೆ ಟಾಪ್ 6ಗೆ ಹೋಗೋಕ್ಕೆ. ಯಾರು ಸೋತೋಗ್ತಾರೋ ಆ ರೌಂಡಿಂದ ಅವ್ರು ಎಲಿಮಿನೇಟ್ ಆಗ್ತಾರೆ. ಧ್ರುವಂತವರು ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಸ್ಗಳಲ್ಲಿ ಧ್ರುವಂತವರು ಚಾಲೆಂಜ್ ಮಾಡ್ತಾರೆ ಯಾರನ್ನ, ರಘು ಅವ್ರನ್ನ. ಆದರೆ ಒಳ್ಳೆ ರೀಸನ್ ಕೊಡಲ್ಲ. ಧನುಷ್ ಅವರು ಅದನ್ನು ಒಪ್ಕೊಳಲ್ಲ, ಅದಕ್ಕೆ ಆ ಚಾಲೆಂಜ್ನ ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದ್ಸತಿ ಧ್ರುವಂತವರು ಗಿಲ್ಲಿನ ಚಾಲೆಂಜ್ ಮಾಡ್ತಾರೆ ಒಂದು ಟಾಸ್ಕ್ಗೆ. ಒಳ್ಳೆ ರೀಸನ್ ಕೊಡ್ತಾರೆ ಅನ್ಕೊತೀನಿ. ಆದ್ದರಿಂದ ಧನುಷ್ ಅವರು ರೀಸನ್ ಒಪ್ಕೊಂಡು ಚಾಲೆಂಜ್ ಅಕ್ಸೆಪ್ಟೆಡ್, ಅಂದರೆ ಚಾಲೆಂಜ್ನ ಮಾಡ್ರಿ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಚಾಲೆಂಜ್ ಯಾವ ಥರ ಗೇಮ್ ಮಾಡೋದು ಹೆಂಗಿರುತ್ತೆ ಅಂತ ನಾನು ಸೋಮವಾರ ಬೆಳಗಿನ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಟಾಸ್ಕ್ ಗೆದ್ದಿರೋದು ಮಾತ್ರ ಧ್ರುವಂತವರು. ಟಾಪ್ 6 ಕಂಟೆಂಡರ್ಶಿಪ್ನಿಂದ ಗಿಲ್ಲಿ ಆಚೆ ಹೋಗಿದ್ದಾನೆ. ಶಾಕಿಂಗ್, ಎಲ್ಲ ಜನಗಳು ಶಾಕಿಂಗು. ಹೇಳೋ ಪ್ರಕಾರ ಗಿಲ್ಲಿ ಇನ್ನೇನು ಗೆಲ್ಲಕ್ಕೆ ಹೋಗ್ತಿದ್ದಂತೆ ಅಥವಾ ಸೋತೋದಂತೆ ಅಂತ ಮಾತುಗಳು ಬರ್ತೈತೆ. ಇವಾಗ ವೋಟಿಂಗ್ ರಿಸಲ್ಟ್ ಬಗ್ಗೆ ನೋಡ್ಕೊಂಬರೋಣ. ಇವಾಗ 5th ಸ್ಪಾಟ್ನಲ್ಲಿ ಧ್ರುವಂತವ್ರು ಇದ್ದಾರೆ. ಧ್ರುವಂತವ್ರಿಗೆ 7.1% ವೋಟಿಂಗ್ ಬಂದಿದೆ 7th ಸ್ಪಾಟ್ನಲ್ಲಿ. ಇನ್ನು 6th ಸ್ಪಾಟ್ನಲ್ಲಿ ಬರೋದಾದರೆ ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವರಿಗೆ 8.5% ವೋಟಿಂಗ್ ಬಂದಿದೆ. ಧ್ರುವಂತವ್ರಿಗೆ ಮತ್ತು ರಾಶಿಕ್ ಅವ್ರಿಗೆ ಜಸ್ಟ್ 1.4% ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ. ಇನ್ನು 5ನೇ ಸ್ಥಾನದಲ್ಲಿ ಬರೋದಾದರೆ ರಘು ಅವರಿದ್ದಾರೆ. ರಘು ಅವರಿಗೆ 14.2% ವೋಟಿಂಗ್ ಬಂದಿದೆ. ರಘು ಅವ್ರಿಗೆ ಮತ್ತು ರಾಶಿಕ್ ಅವ್ರಿಗೂ 5.7% ವೋಟಿಂಗ್ ಡಿಫ್ರೆನ್ಸ್, ಸಿಕ್ಕಾಪಟ್ಟೆ ಜಾಸ್ತಿ ಇದೆ ವೋಟಿಂಗ್ ಡಿಫ್ರೆನ್ಸ್. ಇನ್ನು 4th ಸ್ಪಾಟ್ ಬರೋದಾದರೆ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವರಿಗೆ 14.7% ವೋಟಿಂಗ್ ಬಂದಿದೆ. ರಘು ಅವ್ರಿಗೆ ಮತ್ತು ಅಶ್ವಿನಿ ಅವರಿಗೆ ಜಸ್ಟ್ 0.5% ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ. ಇದೆಲ್ಲ ಜಸ್ಟ್ ಇನಿಷಿಯಲ್ ಅಷ್ಟೇ. ಈಗ 3rd ಸ್ಪಾಟಿಗೆ ಬರೋದಾದರೆ ರಕ್ಷಿತನ ಕಾವ್ಯನ, ಅಂದರೆ ಕಾವ್ಯ ಅವರು 3rd ಸ್ಪಾಟ್ನಲ್ಲಿದ್ದಾರೆ. ಕಾವ್ಯ ಅವ್ರಿಗೆ 16.5% ವೋಟಿಂಗ್ ಬಂದಿದೆ. ಕಾವ್ಯ ಮತ್ತು ಅಶ್ವಿನಿ ಗ್ಯಾಪ್ ಇರೋದು ಜಸ್ಟ್ 1.8%. ಇನ್ನು 2nd ಸ್ಪಾಟಿಗೆ ಬರೋದಾದರೆ 2nd ಸ್ಪಾಟ್ನಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವ್ರಿಗೆ 17.8% ವೋಟಿಂಗ್ ಬಂದಿದೆ. ರಕ್ಷಿತಾ ಮತ್ತು ಕಾವ್ಯ ವೋಟಿಂಗ್ ಡಿಫ್ರೆನ್ಸ್ ಬಂದು 1.3% ಅಷ್ಟೇ. ಇನ್ನು ಟಾಪ್ ಸ್ಪಾಟ್ನಲ್ಲಿ ಗಿಲ್ಲಿ ಇದ್ದಾರೆ. ಗಿಲ್ಲಿ ಅವರಿಗೆ 21.7% ವೋಟಿಂಗ್ ಬಂದಿದೆ. ಗಿಲ್ಲಿ ಮತ್ತು ರಕ್ಷಿತಾ ಅವರಿಗೆ 3.9% ವೋಟಿಂಗ್ ಬಂದಿದೆ. ಇದೆಲ್ಲ ಜಸ್ಟ್ ಇನಿಷಿಯಲ್ ವೋಟಿಂಗ್ ಟ್ರೆಂಡು. ಬೆಳಗ್ಗೆ 7 ಗಂಟೆಗೆ ಪರ್ಫೆಕ್ಟ್ ವೋಟಿಂಗ್ ಟ್ರೆಂಡ್ ಬರುತ್ತೆ. ಯಾಕಂದರೆ ಇನಿಷಿಯಲ್ ಅಂದರೆ ಇವಾಗ ತಾನೇ ವೋಟ್ ಮಾಡ್ತಾ ಇರ್ತಾರೆ, ಅದಕ್ಕೆ ಸ್ವಲ್ಪ ವೇರಿ ಆಗ್ತಾ ಇರುತ್ತೆ. ಜಾಸ್ತಿ ಕೆಳಗಡೆ ಬೆಳಗ್ಗೆ 7 ಗಂಟೆಗೆ ಮಂಗಳವಾರದ ವೋಟಿಂಗ್ ಟ್ರೆಂಡ್ನಲ್ಲಿ ಸಿಗ್ತೀನಿ. ಮತ್ತು ಟಾಸ್ಕ್ ಹೆಂಗೆ ಆಯಿತು, ಗಿಲ್ಲಿ ಹೆಂಗೆ ಸೋತದ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.